ಅವತ್ತಿಂದ ಇವತ್ತವರೆಗೂ ಒಂದು ಶೋಮ್ಯಾನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದ್ರೆ ಪ್ರೇಮ್ಸ್. Very powerful, very energetic, very colorful. Good festival ಅನಿಸ್ತು. I'm really mesmerized watching the film. ನೆಕ್ಸ್ಟ್ ಲೆವೆಲ್ ಅನ್ನೋದಕ್ಕಿಂತ ಹೊಸ ವರ್ಡ್ನ ನಾನು ಹುಡ್ಕೋಕ್ಕಾಗಲ್ಲ. ಕರಿಯ ಅದ್ದೂರಿ ಎರಡು ಸೇರಿ ತೂರಿಯಾಗಿ ಕನ್ನಡದ ಶ್ರೀಮಂತ ಸಿನಿಮಾ. ನಮ್ಮ ಕನ್ನಡದಲ್ಲಿ ಈ ತರದ ಒಂದು ಚಲನಚಿತ್ರ ಬಂದಿರೋದು ನಿಜವಾಗ್ಲೂ ಹೆಮ್ಮೆ ಪಡಬೇಕಾದಂತ ವಿಚಾರ. ತುಂಬಾ ಚೆನ್ನಾಗಿ ಇದನ್ನ ಕನೆಕ್ಟ್ ಮಾಡಿದ್ದಾರೆ. ತಂದಾನಿತ್ತಾನೋ ನಾನಾನಾನಾ ತಾನಿ ತಂದಾನಿತ್ತಾನೋ ನಾನಾನಾನಾ. ಸೆಕೆಂಡ್ಗೂ ಬೋರ್ ಆಗದೆ ಇರೋ ರೀತಿನಲ್ಲಿ ಧೂಳೆಬ್ಬಿಸ್ಬಿಟ್ಟಿದ್ದಾರೆ ಪ್ರೇಮ್ ಸರ್, ಧ್ರುವ ಸರ್ಜಾ ಸರ್. ಒಂದು ಅನುಭವಿಸುವಂಥದ್ದು, ಇದು ನೋಡೋ ಅಂಥದ್ದಲ್ಲ, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಇದು ಒಂದಾದ್ಮೇಲೆ ಒಂದು ಹೊಸ ವಿಲನ್ಗಳು ಹುಟ್ಕೋತಾರೆ. ಅದನ್ನ ನೋಡೋದೇ ಒಂದು ಮಜಾ. ಯು ವಿಲ್ ಬಿ ಕನ್ಫ್ಯೂಸ್ಡ್. ಒಬ್ರು ಮಾಸ್ ಹೀರೋ ಈ ತರನು ಮಾಡ್ಬೋದಾ ಅಂತ. ಒಂದು ಇನ್ನೋಸೆನ್ಸ್ ಏನ್ ಅದನ್ನ ಹೆಂಗ್ ಕ್ಯಾರಿ ಮಾಡಿದ್ರು, ಅಯ್ಯೋ ದೇವ್ರೆ, ಅವ್ರು ನೋಡ್ತಾಗ್ಲಕ್ ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಪ್ರೇಮ್ ಸರ್ ಡೈರೆಕ್ಷನ್ ಅಂತ ಹೇಳಿದ್ಮೇಲೆ ಬ್ಲಾಕ್ ಬಸ್ಟರ್ಗಂತೂ ಮಾತೇ ಇಲ್ಲ. ಮ್ಯೂಸಿಕ್ ಮಾತ್ರ ಅಲ್ಟಿ. ಅರ್ಜುನ್ ಸರ್ ಸೂಪರ್. ಮಾಸ್ ಎಂಟ್ರಿ. ಕಲ್ಪನೆಗೆ ನೀರುತ್ತ ಅದರಿಂದ ಮಾತ್ರ ಸಾಕು. ನಮ್ಮ ಹೀರೋ ಪ್ರೇಮ್ has come back to his emotional core story. KVN ಸರ್ ಬಗ್ಗೆ ಹೇಳಲೇಬೇಕು. ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ಸ್ ಇಂಥ ಒಂದು ಮೂವಿ ಕೊಡಬೇಕು ಅಂತ ಹೇಳಿದ್ರೆ ತಾಕತ್ ಬೇಕೇ ಬೇಕು. ಐ ಆಮ್ ನಾಟ್ ಸ್ಟಾಪಿಂಗ್ ಹಿಯರ್ ಅನ್ನೋದು ಒಂದು ಇದೆಯಲ್ವಾ, ಅದು ನಿಜವಾಗ್ಲೂ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ. ಒಂದು ಚಿಕ್ಕ ಮಗು ತರ KD2 ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೆ ನಾನು. ಎಲ್ಲರೂ ಆದಷ್ಟು ಬೇಗ ಟಿಕೆಟ್ಸ್ ಬುಕ್ ಮಾಡಿ KD ನೋಡ್ಕೊಂಬರ್ತೀನಿ.